457 ಕೊಟ್ಟೋಗೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಯಾಕಂದರೆ 6 ಮಂತ್ಸ್ ಸುಮ್ಮನೆ ನಿಲ್ಸಿದ್ರೆ ಏನೋ ನನ್ನ ಇದರಲ್ಲಿ ಹೊರ್ತಿರಲ್ಲ. ಸ್ವಲ್ಪನೂ ಕಂಟ್ರೋಲ್ ಅನ್ನೋದೇ ಇಲ್ಲ ನಮ್ಮ ಬಾಯ್ಸ್ಗೆ. ಇವ್ರು ಹೋಗ್ತಾವ್ರ ಕಡೆ ಬನ್ನಿಲಿ ಬಾಸ್. ದಾರಿ ತಪ್ಪಿದ ಮಗ ತರ ಮತ್ತೆ ಅಲ್ಲೇನೋ ಮಾಡ್ತಾರೆ, ಮತ್ತೆ ಇಲ್ಲಿಂದ ಇಲ್ಲಿಗೆ ಬರ್ತಾರೆ. ನಮಸ್ಕಾರ ಎಲ್ರಿಗೂ, ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಟೈಮು 1:34. ಇವಾಗ ರೂಮ್ ಡ್ರ್ಯಾಗ್ ಇವೆಂಟಿಗೆ ಹೊರಟಿದ್ದೀವಿ. ಫಾರ್ ದ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು ರೂಮ್ ಡ್ರ್ಯಾಗ್ ಇವೆಂಟಿಗೆ. ಇನ್ವಿಟೇಷನ್ ನಮ್ಮ ರಜತ್ ಬ್ರೋ ಅವ್ರು ಕಳಿಸ್ಕೊಟ್ಟಿದ್ರು ಟೀಮ್ ಕೋಚಸ್ ಕಡೆಯಿಂದ. ಮುಂಚೆಲ್ಲ ವೀಡಿಯೋಸ್ಗಳೆಲ್ಲ ನೋಡ್ತಾ ಇದ್ವಿ ರೂಮ್ದು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಎಲ್ಲೂ ಪ್ರಾಪರಾಗಿ ಟೈಮ್ ಸಿಕ್ಕಿರಲಿಲ್ಲ ಹೋಗೋದಕ್ಕೆ. ಇವತ್ತು ಸೇಮ್ ಸಿಚುವೇಶನು, ಬಟ್ ಅಟ್ಲೀಸ್ಟ್ ಒಂದು 2 hours ಆದರೂ ಹೋಗ್ಬಿಟ್ಟು ಸ್ಪೆಂಡ್ ಮಾಡೋಣ ಅಂತ. ಯಾಕಂದರೆ ನಾನು ಇನ್ಸ್ಟಾಗ್ರಾಮ್ ಸ್ಟೋರಿನೂ ಹಾಕಿದ್ದೆ, ರೀಲ್ ಹಾಕ್ಬಿಟ್ಟಿದ್ದೆ ಬರ್ತೀನಿ ಅಂತ. ಸ್ಟಿಲ್ ಹೆಂಗಂಗೋ ಮ್ಯಾನೇಜ್ ಮಾಡ್ಕೊಂಡು ಒಂದು 2 hours ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ನಾನು ಮತ್ತು ನಮ್ಮ ಲೇಕಿ ಬ್ರೋ 390 ಸೊ ಇಲ್ಲಿಂದ ಮೋಹನ್ ಬ್ರೋ ಮನೆ ಹತ್ರಕ್ಕೆ ಹೋಗಬೇಕು, ಅಲ್ಲಿಂದ ಎಲ್ಲ ಹೋಗೋದು. ಬಟ್ ನಮ್ಮ ಗೋಲ್ಡನ್ ಮತ್ತು ಹರ್ಷ ಆಲ್ರೆಡಿ ಹೊರಟಿದ್ದಾರೆ. ಗೋಲ್ಡನ್ ಆಲ್ರೆಡಿ ನೈಸ್ ರೋಡು ಜಾಯ್ನ್ ಆಗಿ ಹೋಗ್ತಾ ಇದ್ದಾರೆ. ಈಸ್ ಅ ಸೋಲೋ ವಾರಿಯರ್. ಸೊ ಹೋಗಿ ಅಲ್ಲಿ ಇರ್ತಾರೆ, ಆಮೇಲೆ ನಾವು ಹೋಗೋದು. ಫಾರ್ ಫಸ್ಟ್ ಟೈಮು ನಾನು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ವಾಚ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ನಾನು ವಾಚೆಲ್ಲ ಹಾಕ್ತಾನೆ ಇರಲಿಲ್ಲ, ಅವರು ಇಂಟ್ರೆಸ್ಟೇ ಇರಲಿಲ್ಲ. ಬಟ್ ಸಮಾವು ಇವಾಗಲೂ ಹಾಕ್ತೀನಿ ಅಂತ ಏನು ಕಾನ್ಫಿಡೆನ್ಸ್ ಇಲ್ಲ. ತೊಗೊಂಡಿದ್ದೀನಿ, ನೋಡೋಣ ಇಷ್ಟ ಆದರೆ ಅವಾಗ ಹಾಕೋಣ ಯಾರು ಹೋಗ್ಬೇಕಿದ್ರೆ. ಆಮೇಲೆ ಸೀರಿಯಸ್ ಟಾಪಿಕ್ ಹೇಳೋದೇ ಮರ್ತುಬಿಟ್ಟೆ ನಾನು. ಹಿಂಗೆ ಹೋಗ್ತಾ ಹೋಗ್ತಾ ಎಲ್ಲನೂ ಹೇಳ್ತಾ ಇದ್ದೀನಿ, ಅದನ್ನು ಹೇಳಿಲ್ಲ ಗೈಸ್. ಇದೇ ಲಾಸ್ಟ್ ವ್ಲಾಗ್ ಅನಿಸುತ್ತೆ. ಆಮೇಲೆ ಇನ್ನೂ ಸ್ವಲ್ಪ ದಿನ ನಾನು ವ್ಲಾಗ್ ಮಾಡಲ್ಲ. ಒಂದು ಎಷ್ಟು ತಿಂಗಳುಗಳಾಗ್ಬೋದು ಅಂತ ಗೊತ್ತಿಲ್ಲ, ಒಂದು 5-6 months ಆದರೂ ಆಗುತ್ತೆ. ನಾನು ಸ್ವಲ್ಪ ವರ್ಕ್ ಮೇಲೆ ಹೊರಗಡೆ ಹೋಗ್ತಾ ಇದ್ದೀನಿ, ಬೇರೆ ಸಿಟಿಗೆ. ವರ್ಕೆಲ್ಲ ಕಂಪ್ಲೀಟಾಗಿ ಬರೋವರೆಗೂ ನಾನು ಬೈಕ್ ಓಡ್ಸೋಕ್ಕಾಗಲ್ಲ. ಸೊ ಅದಕ್ಕೇ ವ್ಲಾಗ್ಸ್ ಏನೂ ಇರೋಲ್ಲ. ಇನ್ಸ್ಟಾಗ್ರಾಮಲ್ಲಿ ಸ್ಟೋರೀಸು ಅದು ಇದು ಏನಾದ್ರು ಅಪ್ಡೇಟ್ ಮಾಡೋದಿದ್ರೆ ಅದು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಲೈಕ್ ಏನಾದರೂ ಕ್ರಿಕೆಟಿಂದು, ಫೈಟಿಂದು ಅಥವಾ F1 ಆ ಥರದವೆಲ್ಲ ಇದ್ದರೆ ಅವನ್ನೆಲ್ಲ ಸುಮ್ಮನೆ ಸ್ಟೋರಿ ರೀಶೇರ್ ಮಾಡ್ತಾ ಇರ್ತೀನಿ ಅಷ್ಟೇ ನಾನು. ಅದು ಬಿಟ್ಟರೆ ಏನೇನೋ ಅಂಥ ಕಂಟೆಂಟ್ ಆ್ಯಕ್ಟಿವ್ ಆಗಿ ಏನು ಪೋಸ್ಟ್ ಮಾಡೋಲ್ಲ ಇನ್ನೊಂದು ನೆಕ್ಸ್ಟ್ 5-6 months. ಅದನ್ನೇ ಅಪ್ಡೇಟ್ ಕೊಡಬೇಕಿತ್ತು ಅಂತ. ಅದೇ ವಿಷಯದಲ್ಲಿ ನಮ್ಮ 457 ಕೊಟ್ಟೋಗೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಯಾಕಂದರೆ 6 months ಸುಮ್ಮನೆ ನಿಲ್ಸಿದ್ರೆ ಏನೋ ನನ್ನ ಇದರಲ್ಲಿ ಹೊರ್ತಿರಲ್ಲ. ಗಾಡಿ ಹಿಡ್ಕೊಂಡ್ರೆ ಓಡಿಸ್ತಾ ಇರಬೇಕು, ವೀಡಿಯೋಸ್ ಮಾಡ್ತಾ ಇರಬೇಕು. ಈಗ ಸುಮ್ಮನೆ ಇಲ್ಲಾಂದರೆ ಮನೆ ಹತ್ರ ನಿಂತಿದ್ರೆ ಬಂದಾದ್ಮೇಲೆ ಎಲ್ಲರೂ ದೊಡ್ಡ ಗಾಡಿಗೆ ಹೋಗೋಣ, ನಾನು ಆ ಥರ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ RS 457 ತೊಗೊಳೋದಕ್ಕೆ ನನಗೆ DM ಮಾಡಿ ಇನ್ಸ್ಟಾಗ್ರಾಮಲ್ಲಿ. ಈ ಗಾಡಿ ಎಷ್ಟು 10K ಏನೋ ಓಡಿದೆ ಸೋಫಾರ್ ನನಗೆ ಒಂದು ಇಶ್ಯೂನೂ ಕೊಟ್ಟಿಲ್ಲ ಗುರು. ನಮ್ಮ R15 ಹೆಂಗೆ ಸೇಮ್ ಇದೂ ಹಂಗೆ, ಒಂದು ಸಲ ನನಗೇನು ಅಂಥ ಇಶ್ಯೂನೇ ಕೊಟ್ಟಿಲ್ಲ. ಈ ಅಪ್ರಿಲ್ ಬಗ್ಗೆ ಸ್ವಲ್ಪ ನೆಗೆಟಿವ್ ಸ್ಪ್ರೆಡ್ ಮಾಡಿದ್ದಾರ, ಬಟ್ ಆ ಥರ ನಾನು ಎಲ್ಲೂ ಒಂದು ಇಶ್ಯೂನೂ ಫೇಸ್ ಮಾಡಿಲ್ಲ ಈ ಗಾಡಿ ಬಗ್ಗೆ. ರೀಸೆಂಟಾಗಿ ಒಂದು 400 kilometers ಇಂದ ಸರ್ವಿಸ್ ಮಾಡಿಸಿದ್ದು, 400 kilometers ಇಂದ ಟೈರ್ಸು ಹೊಸದು ಹಾಕ್ಸಿದ್ದು, ಈವನ್ ಫ್ರಂಟು ಬ್ರೇಕ್ ಪ್ಯಾಡ್ಸು ಹೊಸದು. ಸೊ ನನಗೆ ಸೋಫಾರ್ ಗಾಡಿ ಸಖತ್ತು ಅಂದರೆ ಸಖತ್ತು ಖುಷಿ ಕೊಟ್ಟಿದೆ. ಟ್ವಿನ್ ಸಿಲಿಂಡರ್ ಫೀಲ್ ಕೊಟ್ಟಿದೆ. ಯಾರಾದರೂ ಬೇಕು ಅಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿರಿ. ನೀವು ನಾನು ಇರೋಲ್ಲ ಪ್ರಾಬಬ್ಲಿ ನೆಕ್ಸ್ಟ್ ವೀಕ್ ಮೇಲೆ. ನಮ್ಮ ಮನೆಯವ್ರು ಇರ್ತಾರೆ, ನೀವು ಬಂದು ಗಾಡಿ ನೋಡ್ಕೊಂಡು ಇದು ಓಕೆ ಅದಾದರೆ ಕೊಟ್ಬಿಟ್ಟು ತೊಗೊಂಡು ಹೋಗ್ತಾಯಿರಿ. ಆಮೇಲೆ RS 457 ನಾನು ತೊಗೊಂಡ್ಮೇಲೆ ತೊಗೊಂಡಿರೋ ಸುಮಾರು ಜನ ಇದ್ದಾರೆ. ನೀವ್ಯಾರು ಫೀಲ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಗಾಡೀಲಿ ಆ ಥರ ಏನೂ ಇಶ್ಯೂ ಇಲ್ದಲೇ ಕೊಡ್ತಾ ಇರೋದಲ್ಲ, ನೀವು ಓಡ್ಸೋಕ್ಕಾಗ್ತಿಲ್ಲ ನಾನು ಕೊಡ್ತಾ ಇರೋದು. ನೆಕ್ಸ್ಟು ಬಂದಮೇಲೆ ಅಪ್ಗ್ರೇಡ್ ಮಾಡೋಣ, ಪ್ರಾಪರ್ ಅಪ್ಗ್ರೇಡ್ ನೆಕ್ಸ್ಟ್ ಇದರಿಂದ. ಸೊ V3 ಇದಕ್ಕೆ ಅಪ್ಗ್ರೇಡ್ ಮಾಡೋದಲ್ಲ ಪ್ರಾಪರಾಗಿ. ಇದರಿಂದ ನೆಕ್ಸ್ಟ್ ಇನ್ಯಾವುದಕ್ಕೆ ಹೋಗ್ಬೋದು ಅದಕ್ಕೆ ಅಪ್ಗ್ರೇಡ್ ಮಾಡೋಣ. ಓಕೆ ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಬಾಯ್ಸ್ ಆ್ಯಂಡ್ ಗರ್ಲ್ಸ್, ನಮ್ಮ ಕೌಶಿಕ್ ಅವ್ರದ್ದು 16 Pro Max. ಯಾವುದು ಕೌಶಿಕ್? ಎಷ್ಟು ಇದು? 256 512 ಯಾವುದು? 256 GB ಇದ್ರಲ್ಲಿ ವ್ಲಾಗ್ ಮಾಡ್ತಾ ಇದ್ದೀವಿ. ಸುಮ್ಮನೆ ಟ್ರಯಲಿಗೆ ಹೆಂಗೆ ಬರುತ್ತೆ ಅಂತ. ನಮ್ಮ ಬಾಯ್ಸಿಂದೆಲ್ಲ ಲೈನಪ್ ಇಲ್ಲೇ ಇದೆ. ಈ ಗಾಡಿ ಓನರಿಗೋಸ್ಕರ ಕಾಯ್ತಾ ಇದ್ದೀವಿ. ಇಲ್ಲೆಲ್ಲ ಬಾಯ್ಸ್ ರೆಡಿ ಇದ್ದಾರೆ ನೋಡ್ರಿ. ಏನೋ ಒಂದು ಸ್ವಲ್ಪ ಲೈಟ್ಲಿ ಬರ್ತಿದೆ. ಹಾಂ ಓಕೆ. ಸಿದ್ಧಾರ್ಥ ಅವರೇ, ಇಲ್ಲಿಂದ ಎಷ್ಟೊತ್ತಾಗೋದು ಹೋಗೋದಕ್ಕೆ? ಇಲ್ಲಿಂದ 1 hour. ಓಕೆ ಬ್ರೋ, ಹಾಫ್ ಆನ್ ಅವರ್. ನಾವು ಆಲ್ರೆಡಿ ರೀಚ್ ಆಗಿದ್ದೀವಿ. ಹಾಂ ಆ್ಯಕ್ಚುಲಿ ಲಿಕ್ಕಿ ಬ್ರೋ, ನಾವು ಆಲ್ರೆಡಿ 2-3 hours ಬೈಕಲ್ಲಿ ಓಡಿಸ್ತಾನೆ ಇದ್ದೀವಿ. ಫಸ್ಟು RM5 ತಗೊಂಡು ಶೋರೂಮ್ ಹತ್ರ ಹೋಗಿದ್ವಿ. ಆಮೇಲೆ ಅಪ್ರಿಲ್ ವಾಶ್ ಮಾಡಿಸಿ ಮೋಹನ್ ಬ್ರೋ ಮನೆಗೆ ಬರೋಷ್ಟಿಗೆ ಒಂದು 40 kilometers, ಇವ್ನು ಪಿಕ್ ಮಾಡ್ಕೊಂಡು ಬರೋಷ್ಟಿಗೆ ಇನ್ನೊಂದು 5 kilometers ಎಕ್ಸ್ಟ್ರಾ.
ಸೊ ಆಲ್ಮೋಸ್ಟ್ ಒಂದು 70 ಕಿಲೋಮೀಟರ್ಸ್ ಸಿಟಿ ಒಳಗಡೆ ಓಡಿಸಿದ್ದೀವಿ ಇವತ್ತು. ಇವಾಗ ಇಲ್ಲಿಂದ ಒಂದು 45 ಕಿಲೋಮೀಟರ್ಸ್ ಅಲ್ಲ, 45 ಕಿಲೋಮೀಟರ್ಸು ಹೊಸೂರು. ನಮ್ಮ ಗೋಲ್ಡನ್ ಆಲ್ರೆಡಿ ಬನ್ನೇರಗಡ ರೋಡ್ ಹತ್ರ ಕಾಯ್ತಾ ಇದ್ದಾರೆ. ಇನ್ನೊಂದು 10 ನಿಮಿಷ ಲೇಟ್ ಆದರೆ ಅವರೇ ಬರ್ತಾರೆ ಇಲ್ಲಿಗೆ. ವಿಡಿಯೋ ಕಾಲ್ ಬೇರೆ ಮಾಡ್ತಾರೆ. ನಮ್ಮ ಮೇಲೆ ನಂಬಿಕೆ ಇಲ್ಲ, ನಾವು ಎಲ್ಲಿದ್ದೀವಿ ಅಂತ ಹೇಳಿದ್ರು ನಂಬಿಕೆ ಇಲ್ಲ ಅವರಿಗೆ. ಇವಾಗ ಅಟ್ ಪ್ರೆಸೆಂಟ್ ನಾವು ಗಾಡಿ ಓಡಿಸ್ತಾ ಇದ್ದೀವಿ. ಅಟ್ ಪ್ರೆಸೆಂಟ್ ಗಾಡಿ ಓಡಿಸ್ತಾ ಇದ್ದೀವಿ ಅಂತ ಅವ್ರಿಗೆ ಹೇಳಿದ್ದೀವಿ. ಇವಾಗ ಹೊರಡೋದು ಅಷ್ಟೇ, ಇನ್ನೇನಿಲ್ಲ. ಇವತ್ತಿನ ಲೈನಪ್ ಇದ್ದಾನೆ. ಆ್ಯಕ್ಚುಲಿ ಈವೆಂಟ್ ಸ್ಟಾರ್ಟ್ ಆಗಿರೋದು 11 ಗಂಟೆಗೆ, 11 ಗಂಟೆಯಿಂದ 6 ಗಂಟೆ ಗಂಟ. ಇವಾಗ ಟೈಮ್ ಎಷ್ಟು? 4 ಗಂಟೆ, ಇನ್ನೂ 3:30. ನಾವು ಹೋಗ್ತೀವಿ ಇವತ್ತು ಇವೆಂಟಿಗೆ, ಎಲ್ಲ ಮುಚ್ಚೋ ಟೈಮಲ್ಲಿ ವಾಪಸ್ ಬರ್ತಿರ್ತಾರೆ, ನಾವು ಎಂಟ್ರಿ ಕೊಡ್ತೀವಿ, ವಾಪಸ್ ಬರೋದಷ್ಟೇ. ಹೋಗಿ ಸುಮ್ಮನೆ ನಾವು ಬಂದಿದ್ದೀವಿ ಅಂತ ತೋರಿಸ್ಬಿಟ್ಟು ವಾಪಸ್ ಬರೋದು ಅಷ್ಟೇ. ಈ ಸಕ್ಕತ್ತಾಗಿದೆ ಬ್ರೋ. ಹೀರೋ ನೀವು. ನಮ್ಮ ಜಯಣ್ಣ ನೋಡಿ ಗೈಸ್ ಹೆಂಗೆ ರೆಡಿ ಆಯ್ತಾರೆ. ನಾರ್ಮಲಾಗಿ ಹಿಂಗೆ ರೆಡಿ ಆಯ್ತಾರೆ. ಇನ್ನೇ ಮದುವೆ ಟೈಮ್ ಅಲ್ವಾ, ಅದಕ್ಕೆ ಫುಲ್ ನೆಕ್ಸ್ಟ್ ಲೆವೆಲ್. ಹಾಂ ನಿಮ್ಮದು 2027 ಗೊತ್ತಿಲ್ಲ, 27 ಸರಿ ಬನ್ನಿ ಹೋಗೋಣ. ಆಯ್ತು, ಅಲ್ಲಿ 6 ಹೊರಗಡೆನೇ ಇದೆ ಫುಲ್ಲು. ರಿಸೀವ್ ಮಾಡಿದ್ರೆ ಅಷ್ಟೇ ಆಮೇಲೆ ಗೊತ್ತಾಗ್ಬಿಡುತ್ತೆ. Meanwhile, ಗೋಲ್ಡನ್ ಥ್ರಾಟಲ್ ಡೌನ್ ಟು ಅರ್ತ್. ಅವ್ರ ಮಾತು ಕೇಳ್ಕೊಂಡು ಬರ್ತಿರಲ್ಲ ನೀವು. ಗೋಲ್ಡನ್, ವೆಲ್ಕಮ್ ಟು ಮೈ ಲಾಗ್ ಮ್ಯಾನ್. ನೈಸ್ ಟು ಮೀಟ್ ಯು ಆಫ್ಟರ್ ಸೋ ಲಾಂಗ್ ಟೈಮ್. ಫುಲ್ ಅದೇನೋ ನೋಡಿ ಗೈಸ್, ಯೂಟ್ಯೂಬ್ ಬಿಟ್ಬಿಟ್ಟಿದ್ದಾರೆ, ಇನ್ಸ್ಟಾಗ್ರಾಮಿಗೆ ಹೋಗಿದ್ದಾರೆ. ಹಾಂ, ಒಂದು ಕೆಫೆಗೆ ಹಾಕ್ಬಿಡಿ. ಇಲ್ಲ ಹಂಗೆ ಹೋಗೋಣ ಬನ್ನಿ, ಹೆಂಗಾರ ಆಯಿತು. ನೀವೇನೋ ಬ್ರೇಕ್ಫಾಸ್ಟ್ ಮಾಡ್ತೀನಿ ಅಂದ್ರಲ್ಲ. ತಲೆ ಇವ ಗೈಸ್, ಇವಾಗ ನಾವು ಎಲೆಕ್ಟ್ರಾನಿಕ್ ಸಿಟಿ ಆ ರೋಡಿಗೆ ಹೋಗಿ ಹೊಸೂರಿಗೆ ಹೋಗ್ತಿಲ್ಲ. ಇವಾಗ ನಾವು ಹೋಗ್ತಾ ಇರೋದು ಜಿಗಣಿ ಮೇಲೆ. ಲೈಕ್ ಇದು ಓಡ್ಸೋದಕ್ಕೆ ಚೆನ್ನಾಗಿರುತ್ತೆ ಅಂತ, ಆ ಕಡೆ ಟ್ರಾಫಿಕ್ ಜಾಸ್ತಿ ಇದೆ. ಆಲ್ರೆಡಿ ತುಂಬಾ ಲೇಟ್ ಆಗಿಬಿಟ್ಟಿದೆ. ಇವಾಗ ಹೋಗಿ ಸುಮ್ಮನೆ 1 ಅವರಲ್ಲಿ ಇದ್ಬಿಟ್ಟು ಬರಬೇಕಷ್ಟೇ. ಈವ್ನಿಂಗು ಸನ್ಸೆಟ್ ಎಂಜಾಯ್ ಮಾಡೋ ಥರ. ಇಷ್ಟೊತ್ತಿ ಎಲ್ಲ ಈವೆಂಟ್ ಮುಗಿದೋಗಿರುತ್ತೆ. ಇನ್ನೇನೇ ಇದು ನಾಳೆನೇ ಈವೆಂಟು. ಬಟ್ ಹೋಗೋಣ, ಹೋಗ್ತೀವಿ ಅಂದ್ಕೊಂಡಿದ್ದೀವಲ್ವ, ಹೋಗೋಣ ಅಷ್ಟೇ. ಏರೋ ಸ್ಪೇಸ್ ಅಂದರೆ ಏರ್ಕ್ರಾಫ್ಟ್ ಇರೋ ಸ್ಪೇಸ್ಗಳು. ಬ್ರೋ ಆಫ್ ಮಾಡಿ ಬ್ರೋ ನಿಮ್ಮದು. ಓಕೆ, ಈವೆಂಟ್ ಅಲ್ಲಿರೋದು. ಸ್ವಲ್ಪನೂ ಕಂಟ್ರೋಲ್ ಅನ್ನೋದೇ ಇಲ್ಲ ನಮ್ಮ ಬಾಯ್ಸ್ಗೆ, ಎಲ್ಲ ನುಗ್ಗಿಸ್ತಾ ಇರ್ತಾರೆ. ಬ್ರೋ ತುಂಬಾನೇ ಲೇಟ್ ಆಗಿಬಿಡ್ತು. ನಮ್ಮ ವರ್ಷದು CBR, ಆಮೇಲೆ XPದು R3 ಎಲ್ಲ ಇಲ್ಲ ಇದ್ದಾವೆ ಗೈಸ್. ಬಂದ್ವಿ. ಆ್ಯಕ್ಚುಲಿ ನನ್ನ ಬ್ಲಾಗಲ್ಲಿ ಸ್ವಲ್ಪ ಫಾರ್ಮಾಲಿಟೀಸ್ಗೋಸ್ಕರ ಹೇಳ್ಬಿಡ್ತೀನಿ ನಿನಗೆ, ಎಲ್ಲ ತೋರ್ಸಕ್ಕೆ. ಅದಕ್ಕೇ ಹಲೋ ಲೇಕಿನ್ ಹಿಯಾ. ಸೊ ತಂದಿರೋ ಶೇಡ್ಸ್ ತುಂಬಾ ಯುಟಿಲೈಸ್ ಆಗ್ತಾ ಇದೆ. ಜಾಸ್ತಿ ನಾನು ಈ ಥರ ಮಾತಾಡೋಕ್ಕಾಗಲ್ಲ, ಯಾಕಂದರೆ ವಾಯ್ಸ್ ಜಾಸ್ತಿ ಕೇಳಿಸಲ್ಲ. ಎಲ್ಲ ನೋಡ್ರಿ, ಇಲ್ಲಿ ಎಕ್ಸಾಸ್ಟ್ ಸೌಂಡೇ ಕೇಳಿಸ್ತಿದೆ. ಮೋಹನ್ ಅವರೇ ಬನ್ನಿ ಇಲ್ಲಿ ಮುಂದೆ ಸ್ವಲ್ಪ. ನೀವು ರೆಡ್ ಹಾಕೋ ಬರ್ಬಾರಿತ್ತು ಇವತ್ತು, ಯಾಕೆ ಎಲ್ಲ ಮ್ಯಾಚಿಂಗ್ ಆಗ್ತಾ ಇದೆ ಅದಕ್ಕೆ.
ಹಂಗ ನೀನ್ ಹಾಕೊಂಡ್ ಬರ್ಬೋದು. ಇಲ್ಲ ಇಲ್ಲ ಅದು ಹೆಂಗ್ ಗೊತ್ತಾ ಕನ್ವರ್ಸೇಷನ್ ಸ್ಟಾರ್ಟ್ ಆಗೋದು. ಇಲ್ಲಿ ಇವ್ರು ಹೋಗ್ತಾವ್ರ ಕಡೆ ಬನ್ನಿಲಿ ಬಾಸ್. ಇವರು ದಾರಿ ತಪ್ಪಿದ ಮಗ ತರ ಮತ್ತೆ ಅಲ್ಲೇನೋ ಮಾಡ್ತಾರೆ, ಮತ್ತೆ ಇಲ್ಲಿಂದ ಇಲ್ಲಿಗೆ ಬರ್ತಾರೆ. ಎಲ್ಲಿ ಕಾಯ್ತಿದ್ದಪ್ಪ ಅವ್ರೇ ವಾಪಸ್ ಬಿಡ್ತಾರೆ ತಡಿ ಇವಾಗ ಎಲ್ರು. ಅಲ್ಲಿಗೆ ಹೋಗ್ತೀರಾ? ಅಲ್ಲಿ ಸೌಂಡ್ ಕೇಳಿಸ್ಕೊಂಡು ಹೋಗ್ತಾ ಇದೆ. ಯಾವ್ದು ಗಾಡಿ ನೋಡ್ತಾ ಕಡ್ರಿ ಪಾಸ್ಗಳು ಬರ್ಲಿ ಹೊರಡೆ. ದಾರಿ ತಪ್ಪಿದ ಮಕ್ಕಳನ್ನ ಹುಡುಕ್ತಾ ಇದ್ವಿ. ಯಾರು ಚಂದು ಓಕೆ 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 ಆಲ್ ರೈಟ್. ನಂಗೊಂದು ಕೊಟ್ರಿ ಬ್ರೋ. ಫ್ರೆಶ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ಹೌದು 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 ಹೌದು. ಬರ್ರ ಆ ಕಡೆ ಹೋಗೋಣ. ಯಾಕಡೆ ನಮ್ಮ ಗಾಡಿಗಳ ಹತ್ರ ಹೋಗೋಣ ನೋಡಿ. ಹಾಂ ನಡ್ರಿ ಪಾಸ್ ಬರುತ್ತೆ ಅಷ್ಟೊತ್ತಿಗೆ. ಎಕ್ಸ್ಪಿ ಅಂಡ್ ಹರ್ಷ ಇಸ್ ಹಿಯರ್ ಹಾಯ್ ನೋಡು. ಹಾಯ್ ವೆಲ್ಕಮ್ ಟು ಮೈ ಲಾಗ್ ಎಕ್ಸ್ಪಿಕಲ್. ಎಂಥದ್ದು ಇಲ್ಲ, ನಾನು ಇವರು ಹಾಕೊಂಡಿರೋದೇ ಗೊತ್ತಿಲ್ಲ, ಬಂದಲ್ಲಿ ನೋಡಿದ್ದು. ಹಾಂ ಇದೆ ಯಾವುದು RC8 ಅಡ್ಡ ಬಂದ್ಬಿಡ. ಓಕೆ RC8 ರೇರ್ ಬೈಕ್. ಓಕೆ 99% ಗೋಲ್ಡಿ 90 ಅಂದ್ರೆ ಡೆಲ್ಟಲ್ 916 ಆರ್ ಮಾರ್ಕ್. ಮುಗ್ದೋದ್ಮೇಲೆ ಬಂದು ಇಸ್ಕೊಳ್ತಾ ಇದ್ದೀವಿ ಇನ್ಫ್ಲೂಯೆನ್ಸರ್ / ಮೀಡಿಯಾ ಅಂತ. ಇವಾಗ ಅದು ಎಲ್ಲಿ ಏನಿರುತ್ತೋ ಗೊತ್ತಿಲ್ಲ, ಸುಮ್ಮನೆ ಹೋಗಿ ಅಲ್ಲಿ ಹೆಂಗಿದೆ ಅಂತ ನೋಡ್ಕೊಂಡು ಬರೋಣ. ಆಯ್ತಾ ಬ್ರೋ? ಆಯ್ತಾ ಬ್ರೋ? ಅಲ್ಲೆಲ್ಲ ಮುಗ್ದೋಗಿದೆ. ಹೆಂಗಿತ್ತು ಅಂತ. ಹೌದು, ಎಷ್ಟು ಗಂಟೆ ಇದೆ ಅಂದ್ರೆ ಇವಾಗ ಆಕ್ಚುಲಿ ಇವತ್ತು ಮೇಜರ್ ಅಂತ ಇವೆಂಟ್ ಏನಿಲ್ಲ, ಎಲ್ಲಾನು ನಾಳೆನೇ ಇರೋದು. ಬೈಕ್ಸ್ದು ಡ್ರ್ಯಾಗ್ ರೇಸ್ ಅದೆಲ್ಲಾನು ನಾಳೆನೇ ಇರೋದು. ಸೊ ಇವತ್ತೇನಾರ ಪ್ರಾಕ್ಟೀಸ್ ರನ್ಸ್ ಸುಮಾರೆಲ್ಲನೂ ಆಯ್ತು. ನಮ್ಮ ಇವತ್ತೆಲ್ಲ ಆಯ್ತಲ್ಲ, ಬಿಸ್ಲಿ ಅವತ್ತೆಲ್ಲನೂ ಆಯ್ತು. ಸೊ ಇನ್ನೂ ಸ್ವಲ್ಪ ಇರುತ್ತೆ, ಅದೆಲ್ಲ ಮುಗ್ದಾದ್ಮೇಲೆ ಏನಿರುತ್ತೆ ಗೊತ್ತಿಲ್ಲ. ಡಿಜಿ ಗಿಜಿ ಇದ್ರೆ ಇರುತ್ತೆ. ಸ್ಪೆಷಲ್ ಥ್ಯಾಂಕ್ಸ್ ಟು ರಜತ್ ಬ್ರೋ. ಅವ್ರಿಲ್ಲ ಎಲ್ಲೋದ್ರು? ಆಕ್ಚುಲಿ ರಜತನೇ ಇವಾಗ ಆರ್ಗನೈಸ್ ಮಾಡ್ತಾರೆ ಟೀಮ್ ಪ್ಲೇಸಸ್ ಕಡೆ. ಎಲ್ಲ ಹೋದ್ರು? ಹೋಗೇ ಬಿಟ್ರು. ಕಳಿಸಿರೋದು ರಜತನೇ. ಹೌದು. ಯಾ ಥ್ಯಾಂಕ್ಸ್ ರಜತ್. ಓಕೆ ಲೆಟ್ಸ್ ಗೋ ಹೋಣ. ಸ್ಟಿಕ್ಕು ಇದು ಒಳಗೆ ಹೋಗಿದ್ದೀರಾ ಅಷ್ಟು ಸರ್, ಮದುವೆ ಆದ್ಮೇಲೆ ಫೋನ್ ರಿಸೀವ್ ಮಾಡಿ ಸರ್. ನಮ್ ಸ್ವಲ್ಪ ಫೋನೇ ಬಂದಿಲ್ಲ ನೋಡಪ್ಪ, ನಾವು ಫೋನ್ ಓಪನ್ ಮಾಡಿ ನೋಡು. ಯಾವಾಗ ಒಂದ್ಸರಿ ಮಾಡ್ಬಿಟ್ಟು ಪಾಪ. ಇಲ್ಲ ಬೆಳಗಿಂದ ನಿಮ್ಗೆ ಎಷ್ಟೊಂದು ಸುಮ್ಮನಿರಿ ಬ್ರೋ, ಹೊಸದ ಮದುವೆ ಆಗೋದ್ರ ಬಗ್ಗೆ. ಫೋನೇ ಬಂದಿಲ್ಲ. ರವ್ ಒಂದ್ಸಲಿ ಕಾಲ್ ಇಷ್ಟು ತೆಗ್ದು ನೋಡ್ರಿ ಒಂದ್ಸಲಿ. ಎಲ್ಲಿ ನೀನು ಒಂದೇ ಸಲ ಮಾಡಿದ್ರೆ ಒಂದ್ಸಲಿಗೆ ಎತ್ತೀನಿ. ಎತ್ತಿಲ್ಲ 4 ಸಲ ಮಾಡಿದ್ದೀನಿ ನಾನು ನಿಂಗೆ. ಎಲ್ಲ ಇವೆಂಟ್ ನೋಡಿದ್ರಾ? ಏನು ಮಾಡಲೇ ಇಲ್ವಲ್ಲ, ಸುಮ್ಮನೆ ಅವಾಗಿಂದ ಓಡಾಡ್ತಿದ್ವಿ. ಓಕೆ, ನಮ್ಮ ಜಯಣ್ಣ ಆಲ್ರೆಡಿ 2 ಟೈಮ್ ಬಂದಿದ್ದೀವಿ. ಸ್ಟಿಲ್ ಇನ್ನೂ ಹೊರಗಡೆ ಕರ್ಕೊಂಡು ಹೋಗ್ತಾರಲ್ಲ, ಇನ್ನೂ ಫೋಟೋ ಶೂಟ್ ಮಾಡಿಸ್ತವ್ರೆ ಇಲ್ಲಿ ಇಬ್ಬಿಬ್ಬರು ಕ್ಯಾಮ್ರಾಮ್ಯಾನ್ಗಳು. ಕೌಶಿಕ್ ಹೆಂಗಿದೆ ಕೌಶಿಕ್? ಡಿಫ್ರೆಂಟ್ ಪ್ರಪಂಚ, ಬೇರೆ ಪ್ರಪಂಚ ಇದ್ದಂಗೆ. ಎಕ್ಸಾಸ್ಟ್ ಸೌಂಡ್ಸ್. ಇದೇ ನಾವು ಬೆಳಗ್ಗೆ ಬಂದಿದ್ರೆ ಒಬ್ಬರು ಮಾತಾಡೋ ಒಬ್ರು ಕೆಲಸನೇ ಇಲ್ಲ, ಸೌಂಡು. ನಾವು ಬೆಳಗ್ಗೆ ಬಂದಿದ್ರೆ ಇನ್ನ ಅದೇ ಗುಂಗಲ್. ನಾವು ನೋಡೋದಕ್ಕೆ ಏನೂ ಇಲ್ಲ, ಎಲ್ಲ ಮುಗಿದ ಮೇಲೆ ಬಂದಿದ್ದೀವಿ ನಾವು. ಇಲ್ಲಿ ನೋಡಿ, ಇಲ್ಲಿ RC390 ಯಾವ ಲೆವೆಲಿಗೆ ವೆಯ್ಟ್ ರಿಡಕ್ಷನ್ ಮಾಡಿದ್ದಾರೆ. ಜಸ್ಟ್ 90 kgs, 12.8 ಸೆಕೆಂಡ್ಸು 13 ಸೆಕೆಂಡ್ಸಲ್ಲೂ ಆಗಿರೋದು ಇದು. ಸೊ ಇವಾಗ ನಾಳೆನೂ ಅದು ಡ್ರ್ಯಾಗಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ. ನೋಡೋಣ ನಾಳೆ ಏನಿರುತ್ತೆ ಅಂತ ರಿಸಲ್ಟ್. ಬಟ್ ನಾಳೆ ನಾವು ಇರೋಲ್ಲ. ಓಕೆ, ಇಲ್ಲೇ ಆ್ಯಕ್ಚುಲಿ ನಡೆಯೋದು ರೇಸು. ಬಟ್ ಈಗ ಆಲ್ಮೋಸ್ಟ್ ಎಲ್ಲ ಮುಗಿದೆಯಲ್ಲ, ಸೊ ಅದಕ್ಕೆ ಪೊಲೀಸ್ ಒಬ್ಬ ಹೊರಗಡೆ ಕಳಿಸ್ತಾ ಇದ್ದಾರೆ. ಇಲ್ಲಿಂದ ಅಲ್ಲಿವರೆಗೂ ಇರುತ್ತೆ ಟ್ರ್ಯಾಕ್ ಅಷ್ಟೇ. ನಮ್ಮದು ಈ VIP ಪಾಸು ನಾಳೆ ತುಂಬ ಯೂಸ್ ಆಗೋದು. ಬಟ್ ನೋಡೋಣ, ಬಂದರೆ ಬರೋಣ, ಇಲ್ಲ ಅಂದರೆ ಇಲ್ಲ. ನಮ್ಮ ಗೋಲ್ಡ್ ಈಗ ಮೋಹನ್ ಬ್ರೋದು 6 ಇಸ್ಕೊಳ್ತಿದ್ದಾರೆ. ಎಕ್ಸಾಸ್ಟ್ ಇದೆಯಲ್ಲ, ಅಲ್ಲಿ ಹುಡುಗಿರು ಇರ್ತಾರೆ ಅಂತ. ಮನೆಯಿಂದ ಯಾರಾದರೂ ನೋಡ್ತಿದ್ದಾರೆ ಅಕ್ಕ, ಆಮೇಲೆ ಬ್ರೋ ಜೂನಿಯರ್ ಗೋಲ್ಡಿ ಯಾರು ವ್ಲಾಗ್ ನೋಡ್ತಿದ್ದಾರೆ, ಸ್ವಲ್ಪ ಮನೆಗೆ ಹೋದ್ಮೇಲೆ ವಿಚಾರಿಸ್ಕೊಳ್ಳಿ ಗೋಲ್ಡನ್ನು. ನೋಡಿರಿ ಎಕ್ಸಾಸ್ಟ್ ಇದೆ ಅಂದ್ಬಿಟ್ಟು ಹೊರಟವ್ರು ಎಲ್ಲ ನೋಡ್ತಾರೆ ಅಂತ. ಅಲ್ಲಿ ಫುಲ್ ಹೊರಗಡೆ ಜಾಲಿ ಬೇಬ್ಸ್ ಅವರು ಇವರು ಇದ್ದಾರೆ ಅಂತ. ಅದು ಖುಷಿ.
ಎಲ್ಲ ಕೊನೆಗೆ ಪೊಲೀಸ್ ಬಂದು ಕ್ಲಿಯರ್ ಮಾಡಿಸ್ತಾ ಇದ್ದಾರೆ ಇಲ್ಲಿ. ಯಾರೇ ಒಂದು ಸೈಕ್ ಆಗ್ಬಿಟ್ಟವನೇ ಶಿಷ್ಯ. ಗೈಸ್ ನಾಳೆ ಬಂದರೆ ಮಾತ್ರ ಇವೆಂಟ್ ಕ್ರೇಜಿಯಾಗಿರುತ್ತೆ. ಬಟ್ ನಾಳೆ ನಮಗೆ ಫುಲ್ ವರ್ಕ್ ಇದೆ. ನಮ್ಮ ರಾಹುಲ್ದು ಬೀಗ್ರೂಟ ನಾಳೆ ಅಲ್ಲಿಗೆ ಹೋಗಬೇಕು ಅಷ್ಟೇ. ಅದಕ್ಕೇ ಇವಾಗ ಹೋಗ್ಬೇಕು. ಆಮೇಲೆ ನಮ್ಮ ಸ್ವಲ್ಪ ಬೇರೆ ಕೆಲಸನೂ ಇದೆ ನಾಳೆ. ಹಂಗೆ ಸಖತ್ತು ಚಳಿ ಚಳಿ ಫೀಲು. ಹೆವಿ ಕೋಲ್ಡ್ ಇದೆ ಗೈಸ್ ಇಲ್ಲಿ. ಹಾಂ ಅಂಕಿತ್ ಹೌದು. ಥ್ಯಾಂಕ್ ಯು ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಯಾವುದಿದೆ ಗ್ಲೌಸು ರೈಸ್ ಚೆನ್ನಾಗಿದೆಯಾ? ಕೂಡ ನೋಡಿ ಹಾಕೊಂಡು ನೋಡ್ತೀನಿ. ವೇರ್ ಮಾಡಿ ನೋಡ್ಬೇಕು ಗುರು. ಅಲ್ಲಿ ಅವರು ದೀಪ ಕ್ಲಿಯರ್ ಆಗ್ತಿದಾರೆ. ಟೈಟ್ ಅಷ್ಟೊಂದು ಟೈಟು ಗ್ಲೌಸ್ ಬರ್ತಿಲ್ಲ. ಬಿಡಿ ಹಂಗೇನು ಇಲ್ಲ, ಚಳಿ ಆಗ್ತಿದೆಯಲ್ಲ ಅದಕ್ಕೆ ಸ್ವಲ್ಪ ಏನಿಲ್ಲ ಬಿಡಿ. ಓಕೆ ಹೋಗೋಣ. ಇವನು ಇಲ್ಲೇ ಮಲ್ಕೊಳ್ತಾನೆ ಬಿಟ್ರೆ ಹೋಗೋಣ ಬ್ರೋ. ಗಾಡಿಕಿ ಓಕೆ ಬಾಯ್ಸ್, ಇಲ್ಲಿ ಒಂದು ಸ್ಟಾಪ್ ಹಾಕಿದ್ವಿ. ಅಲ್ಲೊಂದು ಸ್ವಲ್ಪ ಬ್ಯಾಟಿಂಗ್ ನಾನ್ ವೆಜ್ ಹೋಟೆಲ್ ಬ್ಯಾಟಿಂಗ್ ಮಾಡ್ಕೊಂಡು ಇವಾಗ ಹೊರಟ್ವಿ. ಫಾರ್ ವಾಟ್ ಎವರ್ ರೀಸನ್ ನೀವು ವ್ಲಾಗ್ ಇಲ್ಲಿವರೆಗೂ ನೋಡಿದ್ರೆ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇನ್ನೂ ಕ್ರೇಜಿ ಕಂಟೆಂಟ್ ಬರುತ್ತೆ ಮುಂದೆ. ಇನ್ನೇನು ಇಲ್ಲಿಂದ ಹೋಗ್ತೀವಿ. ಆಮೇಲೆ ಅದೇ RS457 ಸೆಲ್ಲಿಗಿದೆ. ಯಾರಿಗಾದ್ರೂ ಬೇಕು ಅಂದರೆ ಇನ್ಸ್ಟಾಗ್ರಾಮ್ DM ಮಾಡಿರಿ ಅಷ್ಟೇ ಬಾಯ್ಸ್, ಇನ್ನೇನಿಲ್ಲ. ಅದು ಖುಷಿ.